ನಮಸ್ಕಾರ ಸ್ನೇಹಿತರೆ, ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಒಂದು ಈರುಳ್ಳಿ ಬೆಲೆನ ಬಿಜಾಪುರ, ಬಾಗಲಕೋಟೆ, ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ದಾವಣಗೆರೆ ಹಾಗೆ ಕೊಲ್ಲಾಪುರ, ಸೋಲಾಪುರದಲ್ಲಿ ಯಾವ ಥರ ಒಂದು ಮಾರ್ಕೆಟ್ ಇದೆ ಅಂಥೇಳಿ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈರುಳ್ಳಿ ಬೆಲೆ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ ಅನ್ನೋ ಹಾಗೆ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ. ಹಾಗಾಗಿ ಈ ಒಂದು ಕೆಂಪು ಈರುಳ್ಳಿನ ಒಂದು ನಿಖರವಾದ ಮಾಹಿತಿ ಬೆಲೆಯೊಂದಿಗೆ ನಿಮ್ಮೊಟ್ಟಿಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾಗಿ ಆದಷ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತು ಮೊದಲಿಗೆ ಒಂದು ಬೆಂಗಳೂರು ಮಾರ್ಕೆಟಲ್ಲಿ, ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ಪ್ರತಿ ಕ್ವಿಂಟಲ್ಗೆ ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಗಡ್ಡೆ ಇದ್ದರೆ 600 ರೂಪಾಯಿಂದ ಹಿಡ್ಕೊಂಡು 1800 ರೂಪಾಯಿವರೆಗೆ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು. 600 ರೂಪಾಯಿಂದ 1800 ರೂಪಾಯಿವರೆಗೆ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ 1800 ರೂಪಾಯಿವರೆಗೂ ಒಂದು ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿದೆ. ಹಾಗೆ ಬಿಜಾಪುರ ನೋಡೋದಾದರೆ, ಬಿಜಾಪುರದಲ್ಲಿ 400 ರೂಪಾಯಿಂದ ಆರಂಭವಾದದ್ದು 1400 ರೂಪಾಯಿವರೆಗೆ ಒಂದು ಬೆಲೆ ಇದೆ ಅಂತ ಹೇಳ್ಬೋದು. ಅಂದರೆ ಚೆನ್ನಾಗಿದ್ದರೆ 1400 ರೂಪಾಯಿವರೆಗೆ ಹೋಗ್ತದೆ. ಮೀಡಿಯಮ್ ಸೈಜ್ ಇದ್ದರೆ 1200 ರೂಪಾಯಿವರೆಗೆ ಒಂದು ಈರುಳ್ಳಿ ಬೆಲೆ ಇದೆ ಅಂತ ಹೇಳ್ಬೋದು. ಹಾಗೆ ಬಾಗಲಕೋಟೆ ಮಾರ್ಕೆಟ್ ನೋಡೋದಾದರೆ, ಬಾಗಲಕೋಟೆಯಲ್ಲೂ ಕೂಡ ಅಲ್ಲಿ ಅಷ್ಟೇ, ಅಲ್ಲಿ ಪ್ರತಿ 300 ರೂಪಾಯಿಂದ ಆರಂಭವಾದದ್ದು 1400 ರೂಪಾಯಿ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ 1500 ರೂಪಾಯಿವರೆಗೂ ಒಂದು ಬೆಲೆ ಕಾಣ್ತಾ ಇದೆ APMCಯಲ್ಲಿ ಅಂತ ಹೇಳ್ಬೋದು. ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ, ಹುಬ್ಬಳ್ಳಿಯಲ್ಲಿ ಕೂಡ ಅಲ್ಲಿ ಕೂಡ ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿಂದ ಹಿಡ್ಕೊಂಡು 1400 ರೂಪಾಯಿ 1500 ರೂಪಾಯಿವರೆಗೂ ಒಂದು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ 1500 ರೂಪಾಯಿವರೆಗೂ ಇದೆ ಅಂತ ಹೇಳ್ಬೋದು. ಹಾಗೆ ಬೆಳಗಾವಿಯಲ್ಲಿ ಕೂಡ ಅಷ್ಟೇ, ಬೆಳಗಾವಿಯಲ್ಲಿ ಅಲ್ಲಿ ಕೂಡ 300 ರೂಪಾಯಿಂದ ಹಿಡಿದೊಂದು 1300 1400 ರೂಪಾಯಿವರೆಗೂ ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ 1400 ರೂಪಾಯಿವರೆಗೂ ಒಂದು ಮಾರ್ಕೆಟಲ್ಲಿ ಬೆಲೆ ಕಾಣ್ತಾ ಇದೆ ಈ ಒಂದು ಈರುಳ್ಳಿ ಪ್ರಸ್ತುತ ಒಂದು ಬೆಲೆ. ಹಾಗೆ ದಾವಣಗೆರೆಯಲ್ಲೂ ಕೂಡ ಅಷ್ಟೇ, ದಾವಣಗೆರೆಯಲ್ಲಿ ಅಲ್ಲಿ ಕೂಡ 500 ರೂಪಾಯಿಂದ ಹಿಡಿದು 1200 ರೂಪಾಯಿವರೆಗೆ ಚೆನ್ನಾಗಿದ್ದರೆ 1400 ರೂಪಾಯಿವರೆಗೂ ಅಲ್ಲಿ ಕೂಡ ಅಷ್ಟೇ ಇದೆ ಅಂತ ಹೇಳ್ಬೋದು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಅಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿಂದ ಹಿಡಿದು 1600 ರೂಪಾಯಿವರೆಗೆ 1700 ರೂಪಾಯಿವರೆಗೂ ಒಂದು ಈರುಳ್ಳಿ ಮಾರ್ಕೆಟ್ ಇದೆ ಅಂತ ಹೇಳ್ಬೋದು. ಸೊಲ್ಲಾಪುರ ಹಾಗೆ ಕೊಲ್ಲಾಪುರದಲ್ಲಿ ಕೂಡ ಇವತ್ತು 300 ರೂಪಾಯಿಂದ ಆರಂಭವಾದದ್ದು 1500 ರೂಪಾಯಿವರೆಗೆ ಒಂದು ಈರುಳ್ಳಿ ಬೆಲೆ ಇದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಅನಿಸಿಕೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ, ಎಕ್ಸಾಕ್ಟ್ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ಥರ ಒಂದು ನಿಖರವಾದ ಬೆಲೆ ಇದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಡಿಯೋಲಿ ಸಿಗೋಣ ಅನ್ಕೊತ ನಿಖರವಾದ ಮಾಹಿತಿಯನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವೊಂದು ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬೆಳಗಿನ ಶುಭೋದಯಗಳು.